ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಕೀಮಾ ಪರೋಟ ಹಾಗೂ ಲಚ್ಚಾ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್. ಯಾವ ರೀತಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್, ಈಗ ಒಂದು 3 ಟಮಾಟೆ, ಒಂದು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಕೆಜಿಗೂ ಸ್ವಲ್ಪ ಕಡಿಮೆ ಇದೆ ಚಿಕನ್ನು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಈಗ ಅದನ್ನು ನಾನು ಚಿಕನ್ ಪರೋಟ ಮಾಡೋಕ್ಕಾಗಿ ತಗೊಂಡಿದ್ದೀನಿ ಫ್ರೆಂಡ್. ನೋಡಿ, ಇಷ್ಟು ಚಿಕನ್ನು, ಸ್ವಲ್ಪ ಖಾರ ಪುಡಿ, ನೋಡಿ ಉಪ್ಪು, ಹಾಗೆ ನೋಡಿ ಏಲಕ್ಕಿ, ಲವಂಗ, ಶುಂಠಿ ಅದರದ್ದೆಲ್ಲ ಪೇಸ್ಟು, ಒಂದು ಮೊಟ್ಟೆ ತಗೊಂಡಿದ್ದೀನಿ ನಾನು ಹಿಟ್ಟಲ್ಲಿ ಹಾಕಿ ಕಲಸೋದಕ್ಕೆ, ಯಾಕಂದರೆ ತುಂಬ ಮೆತ್ತಗಾಗುತ್ತೆ ಫ್ರೆಂಡ್. ನೋಡಿ, ಒಂದಿಷ್ಟು ಹಿಟ್ಟು ತಗೊಂಡಿದ್ದೀನಿ. ಇದರಲ್ಲಿ ಮೊಟ್ಟೆ ಒಡೆದು ಹಾಕಿ ನಾನು ಚಿಕನ್ ಪರೋಟ ಮಾಡೋಕ್ಕೆ, ಲಚ್ಚಾ ಪರೋಟ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಈಗ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಫ್ರೆಂಡ್, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಎಣ್ಣೆ ಕ್ರಿಸ್ಪಿಯಾಗಿರೋಕ್ಕೆ, ಹಾಗೆ ನೋಡಿ ಒಂದು ಮೊಟ್ಟೆ ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಬಿಡ್ತೀನಿ ಫ್ರೆಂಡ್. ಈಗ ಮೊಟ್ಟೆ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಫ್ರೆಂಡ್, ಅದಕ್ಕಾಗಿ ಮೊಟ್ಟೆ ಹಾಕೊಳ್ಳೋದು ನಾನು. ನೋಡಿ, ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊತಾ ಹೋಗ್ತೀನಿ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್, ಎಲ್ಲ ಹಿಟ್ಟು ಈ ಥರ ಕಲಸಿದ್ದೀನಿ, ಇಷ್ಟು ಮೆತ್ತಗಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಫ್ರೆಂಡ್, ಈಗ ನಾನು ಈ ಪಲ್ಯನ ಮಾಡ್ಕೊಬಿಡ್ತೀನಿ, ಚಿಕನ್ ಪಲ್ಯ. ಈಗ ನೋಡಿ, ಈ ಚಿಕನ್ ಪಲ್ಯ ನಾನು ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊತೀನಿ ಫ್ರೆಂಡ್ ಮೊದಲಿಗೆ. ನೋಡಿ ಫ್ರೆಂಡ್, ಈಗ ಈ ಜಾರಲ್ಲಿ ಚಿಕನ್ನ ತುಂಬ ಚೆನ್ನಾಗಿ ಹರ್ಕೊಳ್ತೀನಿ ಸಣ್ಣದಾಗಿ. ಇಷ್ಟು ಸಣ್ಣಗಾಗುತ್ತೆ ಫ್ರೆಂಡ್ ಜಾರಲ್ಲಿ ಹರ್ಕೊಂಡ್ರೆ. ನೋಡಿ, ಇದಕ್ಕೆ ಮಸಾಲೆ ಹತ್ತಲಿಕ್ಕಾಗಿ ಖಾರ ಪುಡಿನೂ ಉಪ್ಪು ಹಾಕ್ಬಿಡ್ತೀನಿ ಫ್ರೆಂಡ್. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ತೀನಿ, ಆಮೇಲೆ ನೋಡ್ಕೊಂಡು ಹಾಕೊಂಡ್ರಾಯ್ತು. ಈಗ ಈ ಪೇಸ್ಟ್ ಇತ್ತಲ್ಲ, ಏಲಕ್ಕಿ, ಲವಂಗ, ಶುಂಠಿದು, ಅದನ್ನು ಕೂಡ ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಸಣ್ಣಕ್ಕೆ ಹರ್ಕೊಬಿಡ್ತೀನಿ, ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಈಗ ಹಾಕ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಚಟ್ನಿ ಥರ ಆಗಿದೆ ನೋಡಿ ಫ್ರೆಂಡ್. ಈ ಥರ ಆಗಬೇಕು ನೋಡಿ. ಕೀಮಾ ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು. ಈ ಥರ ಆಗಬೇಕು ನೋಡಿ ಫ್ರೆಂಡ್. ಈಗ ಒಂದು ಸ್ವಲ್ಪ ಟಮಾಟಿ ನೀರುಳ್ಳಿ ಒಂದು ಸ್ವಲ್ಪ ಒಂದೆರಡು ರೌಂಡು ಹರ್ಕೋಬೇಕು, ಯಾಕಂದರೆ ದಪ್ಪ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಸಣ್ಣಕ್ಕಾಗಬೇಕು. ಅದು ಕೀಮಾ ತುಂಬ ಸಣ್ಣಕ್ಕಾಗಿ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಇದ್ರದ್ದು ಚಿಕನಿಂದು. ನೋಡಿ, ಕೆಂಪು ಹೋಗಿ ವೈಟ್ ಆಗ್ತಾಯಿದೆ ನೋಡಿ ಫ್ರೆಂಡ್. ಇದು ಬೇಯ್ತಾ ಇದೆಯಲ್ಲ, ಅದಕ್ಕೆ ಈ ಥರ ಆಗ್ತಾಯಿದೆ. ಸ್ವಲ್ಪ ನೀರು ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ನೀರುಳ್ಳಿದು ಟಮಾಟೆ ಹಣ್ಣು ಪೇಸ್ಟ್ ಹಾಕಿಬಿಡ್ತೀನಿ. ಅಷ್ಟು ಸಣ್ಣ ಪೇಸ್ಟ್ ಮಾಡಬಾರ್ದು ಫ್ರೆಂಡ್, ಇದು ಸ್ವಲ್ಪ ತರಿಯಾಗೇ ಇರಬೇಕು. ನೋಡಿ ಫ್ರೆಂಡ್, ಕೀಮಾ ನೋಡಿ ಈ ಥರ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಟಮಾಟಿ ನೀರುಳ್ಳಿ ಕೂಡ ಈ ಥರ ಸ್ವಲ್ಪ ತುರಿದಿದ್ದೀನಿ. ಕೊತ್ತಂಬರಿ ಹಾಗೆ ಇಡೇವೆ ಹಾಕ್ತೀನಿ ಫ್ರೆಂಡ್. ನೋಡಿ, ಇದರಲ್ಲಿ
ಪೇಸ್ಟ್ ಎಲ್ಲ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿ ತಿರ್ಸಿದ್ದೆ. ಇದ್ರಿಗೆ ಇನ್ನೇನು ಜಾಸ್ತಿ ಏನು ಹಾಕಲ್ಲ ನಾನು. ಇನ್ನು ಟಮಾಟಿ ನೀರುಳ್ಳಿ ಸ್ವಲ್ಪ ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು. ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದು, ಕೀಮಾ ಪಲ್ಯ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಫ್ರೆಂಡ್, ರೊಟ್ಟಿಗಾಗಲಿ ಪರೋಟ ಆಗಲಿ ಲಚ್ಚ ಪರೋಟ ಆಗಲಿ ತುಂಬ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್. ನೋಡಿ ನಾನು ಈ ಥರ ತಿರುಗಿಸ್ಕೊಂತ ಹೋಗ್ತೀನಿ. ಎಷ್ಟು ಚೆನ್ನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು ಬೆಂದಮೇಲೆ ಟಮಾಟಿ ನೀರುಳ್ಳಿ ಅದ್ದಿದ್ದು ಹಾಕ್ಬಿಡ್ತೀನಿ. ನೋಡಿ ಚೆನ್ನಾಗಿ ಚಿಕನ್ ಬೆಂದಿದೆ. ಈಗ ಈ ಮಸಾಲೆ ಹಾಕ್ಬಿಡ್ತೀನಿ. ಈಗ ಪಲ್ಯ ಚೆನ್ನಾಗಿ ಬಂದಮೇಲೆ ಆಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ತೆಗಿಬೇಕು ಫ್ರೆಂಡ್. ಸ್ವಲ್ಪ ಕೊತ್ತಂಬರಿ ಉದುರಿಸಿ ರೆಡಿ ಆಗುತ್ತೆ ನೋಡಿ. ನೋಡಿ ಫ್ರೆಂಡ್, ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ. ಅಂತೂ ರೆಡಿ ಆಯಿತು ಪಲ್ಯ, ಕೀಮಾ ಪಲ್ಯ ನೋಡಿ ಫ್ರೆಂಡ್, ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್, ಈಗ ಲಚ್ಚ ಪರೋಟ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪರೋಟ ಮಾಡಲಿಕ್ಕೆ. ಒಂದಿಷ್ಟು ಹಿಟ್ಟು ತಗೊಂಡಿದ್ದೀನಿ. ಈಗ ನೋಡಿ ಇದರಲ್ಲಿ ನಾನು ಪರೋಟ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ನಾನು ಮೊದಲಿಗೆ ಪರೋಟ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್. ಎಷ್ಟು ದೊಡ್ಡಕ್ಕೆ ಸಾಕು ಫ್ರೆಂಡ್, ತುಂಬ ದೊಡ್ಡಕ್ಕಾದರೆ ಸರಿ ಆಗಲ್ಲ. ಸಾಕು ಇಷ್ಟು. ಇವೆಲ್ಲವೂ ಇದೇ ಥರ ಮಾಡ್ಕೋಬೇಕು ಫ್ರೆಂಡ್. ಈ ಸಜ್ಜಿನ ಎರಡಾದು ಇನ್ನು ನೋಡಿ ಫ್ರೆಂಡ್, ಎಲ್ಲ ಇಷ್ಟು ಪರೋಟ ಮಾಡಿ ಇಟ್ಕೊಂಡೆ. ಈಗ ಚೆಲ್ಲ ಪರೋಟ ಮಾಡ್ತೀನಿ ಫ್ರೆಂಡ್. ಈಗ ನೋಡಿ ಇಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚೆಲ್ಲ ಪರೋಟ ಮತ್ತು ಕೈಮಾ ಪರೋಟ ಮಾಡ್ತೀನಿ ನೋಡಿ ಫ್ರೆಂಡ್. ಹಾಗೆ ನೋಡಿ ಇಲ್ಲಿ ಪಲ್ಯ ಮಾಡಿ ಇಟ್ಕೊಂಡಿದ್ದೀನಿ ಕೈಮಾ. ನೋಡಿ ಇಷ್ಟ ಆಗಿದೆ ಕೈಮಾನು. ನೋಡಿ ಫ್ರೆಂಡ್, ಈಗ ಕೈಮಾ ಪರೋಟ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ಈ ಥರ ಮಾಡಿಕೊಂಡು ಫ್ರೆಂಡ್, ಈಗ ಕೈಮಾ ಇರುತ್ತಲ್ಲ ಇದರಲ್ಲಿ ಹಾಕ್ಕೋಬೇಕು ಫ್ರೆಂಡ್. ನೋಡಿ ಈ ಥರ ಕ್ಲೀನಾಗಿ ಹಾಕ್ಕೊಂಡು ಇದರ ಮೇಲೆ ಮತ್ತೊಂದು ಪರೋಟ ಹಾಕ್ಕೋಬೇಕು ನೋಡಿ. ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು ನೋಡಿ. ಇಲ್ಲ ಅಂದರೆ ನೀರಾದರೂ ಹಚ್ಕೊಬೋದು ಇದಕ್ಕೆ, ಈಗಾದರೂ ಸುಮ್ಮನೆ ಓದ್ಬೋದು. ಈ ಥರ ಇದು ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಒಂದು ಕೀಮಾ ಪರೋಟ ರೆಡಿ ಆಯಿತು ನೋಡಿ ಫ್ರೆಂಡ್. ಈ ಥರ ಮತ್ತೊಂದು ಮಾಡ್ಕೊಳ್ತೀನಿ ಈಗ.
ನೋಡಿ ಈ ಥರ ಮಾಡಿ ಈಗ ನೀರು ಹಚ್ಕೊಳ್ತೀನಿ ನೋಡಿ ಫ್ರೆಂಡ್. ಈಗ ಸುತ್ತಲಿಗೂ ಈ ಥರ ದಪ್ಪವಾಗಿ ನೀರು ಹಚ್ಕೋಬೇಕು, ಚೆನ್ನಾಗಿರುತ್ತೆ. ಅದು ಕೂಡ ಸುತ್ತಲಿಗೂ ಈ ಥರ ನೀರು ಹಚ್ಕೋಬೇಕು ನೋಡಿ ಫ್ರೆಂಡ್. ಈಗ ನೋಡಿ ಮತ್ತೊಂದು ಹಾಕ್ತೀನಿ. ಈಗ ಹಿಡಿಯುತ್ತಲ್ಲ, ಅದಕ್ಕೆ ನೀರು ಕೂಡ ಹಚ್ಕೋಬೋದು. ಇಲ್ಲ ಮೆತ್ತಗಿದೆ ಅಂದರೆ ಹಾಗೇನೂ ಕೂಡ ಪ್ರೆಸ್ ಮಾಡ್ಬೋದು ಫ್ರೆಂಡ್. ಯಾಕಂದರೆ ಬಾಯಿ ಬಿಚ್ಚಬಾರ್ದಲ್ಲ ಫ್ರೆಂಡ್, ಯಾಕಂದರೆ ಎಣ್ಣೆಯಲ್ಲಿ ಇನ್ನೊಂದು ಸತಿ ನಾವು ಕಾಸ್ತೇವಲ್ಲ ಆವಾಗ ಬಾಯಿ ಬಿಚ್ಚಬಾರ್ದಂತ ಥರ ನೀರು ಹಚ್ಕೊತೀವಿ. ಇಲ್ಲ ಸ್ಮೂತ್ ಆಗಿದೆ ಹಿಟ್ಟಂದರೆ ಹಚ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ನೋಡಿ. ಮತ್ತೊಂದು ನಮ್ಮದು ಕೀಮಾ ಪರೋಟ ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್, ಚೆಲ್ಲ ಪರೋಟ ಮಾಡ್ತೀವಿ ನೋಡಿ. ಈ ಥರ ನೋಡಿ ಫ್ರೆಂಡ್, ಈ ಥರ ಚೆನ್ನಾಗಿ ಪೀಸ್ ಬರೋ ಥರ ಈ ಥರ ಕೊಯ್ಕೋಬೇಕು ನೋಡಿ ಫ್ರೆಂಡ್. ಇದು ಚಾಕು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸಮೀರ್ ಆ ಚಾಕು ಹಿಡಿಯಲ್ಲ ಫ್ರೆಂಡ್, ಎಲ್ಲಿ ಬೇಕಾದಲ್ಲಿ ಇದು ಮಾಡಿಬಿಡ್ತಾನೆ ನೋಡಿ. ಇದರಲ್ಲೂ ಕೂಡ ಯಾವ ಥರ ಮಾಡ್ಕೊತೀನಿ, ಈ ಥರ ನೋಡಿ ಈ ಶೇಪ್ ಬರಬೇಕು ನೋಡಿ. ಕ್ಲೀನಾಗಿ ಈ ಥರ ಕೊಯ್ಕೋಬೇಕು ನೋಡಿ, ಈ ಥರ ಪರೋಟಾನ. ಎಷ್ಟು ಪೀಸ್ ಆಗ್ತಾವೋ ಅಷ್ಟು ಒಳ್ಳೆಯದಾಗಿ ಲಚ್ಚ ಪರೋಟ ಬರುತ್ತೆ ಫ್ರೆಂಡ್ ನೋಡಿ. ಇದು ಇರ್ತಾವಲ್ಲ, ಇದನ್ನು ಇದೇ ರೀತಿ ಹಿಂಗೆ ಮಾಡ್ಕೊತ ಬರಬೇಕು ನೋಡಿ. ಇದಿದ್ದಾವಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದೆಲ್ಲ ಈ ಥರ ಹಿಂಗೆ ಹಬ್ಬತ್ಕೊಬಿಡ್ಬೇಕು ಫ್ರೆಂಡ್ ನೋಡಿ. ಈ ಥರ ರವನ್ನು ಮಾಡ್ಕೊಂಡು ಈ ಥರ ಮಾಡಬೇಕು ಪ್ರೆಸ್ ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಪರೋಟ ಮಾಡ್ಕೋಬೇಕು ನೋಡಿ. ತುಂಬ ಹಬ್ಬತ್ಕೊಂಡು ನಿಧಾನವಾಗಿ ಇದು ಮಾಡ್ಕೋಬೇಕು. ಅದು ಕಾಸಿದಾಗ ಹಂಚಲ್ಲಿ ಅದು ಲೇಸಾಗಿ ಬಿಡುತ್ತೆ ಫ್ರೆಂಡ್. ತುಂಬ ಹಬ್ಬತ್ತಿ ಇದು ಪ್ರೆಸ್ ಮಾಡಬಾರ್ದು, ಲೇಸ್ ಇರ್ತಾವಲ್ಲ ಅದಕ್ಕೆ. ತುಂಬಾ ಕೂಡ ದೊಡ್ಡಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಸಾಕಿಷ್ಟು ನೋಡಿ. ಇದರಲ್ಲಿ ಲೇಸ್ ಇದ್ದಾವೆ, ಅದು ನಾನು ಹಂಚಿನ ಮೇಲೆ ಆಸಿಡ್ ಮೇಲೆ ತೋರಿಸ್ತೇನೆ ನೋಡಿ. ಮತ್ತೊಂದು ಆ ಥರ ಮಾಡ್ಕೊಳ್ತೀನಿ ಈಗ. ನೀಟಾಗಿ ಈ ಥರ ಎಲ್ಲದನ್ನು ಕ್ಲೀನಾಗಿ ಪೀಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗ್ತಾಯಿದೆ ಫ್ರೆಂಡ್ ಇದು. ಯಾಕಂದರೆ ಬಾಯಲ್ಲಿ ಒಂಥರ ಉದುರು ಥರ ಇರುತ್ತೆ. ಪೀಸ್ ಎಲ್ಲ ಆಗಿ ಬರ್ತಾವೆ ನೋಡಿ ಬಾಯಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಇದು ಮಾತ್ರ ಈ ಥರ ಎಲ್ಲ ಪೀಸಾಗಿ ಬಂತಲ್ಲ. ಈಗ ಮತ್ತೆ ನೋಡಿ ಈ ಥರ ನಾನು ಜೋಡಿಸ್ಕೊಳ್ತೀನಿ ಈಗ ನೋಡಿ. ಈಗ ನೀರು ಹಚ್ಕೊಂಡು ಇದನ್ನು ಕೊನೆಯದನ್ನು ಈ ಥರ ಬತ್ಕೊಬಿಡಬೇಕು ನೋಡಿ. ಈಗ ಮತ್ತೆ ದುಂಡಾಗಿ ತಗೊಂಡು ಹೋಗಬೇಕು ನೋಡಿ. ಇದನ್ನು ಲಾಸ್ಟಿಂದ ಹಿಂಗೆ ಹಬ್ಬತ್ಬೇಕು ಹಾಕಿ ಈ ಥರ ಪ್ರೆಸ್ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ. ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು ಇದ್ರ ಜೊತೆ. ತುಂಬ ಕೂಡ ಬರಬಾರ್ದು, ಚೆನ್ನಾಗಾಗಲ್ಲ ಆಮೇಲೆ.
ನೋಡಿ. ಹಾಗೆ ನೋಡಿ ಫ್ರೆಂಡ್, ಮತ್ತೊಂದು ಥರ ನಾನು ಲಚ್ಚಾ ಪರೋಟ ಮಾಡ್ತೀನಿ. ಅದರಲ್ಲೇ ನೋಡಿ, ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಮೊದಲು. ಈ ಥರ ಪರೋಟ ಒಂದು 4-5 ಮಾಡಿಕೊಂಡ್ರೂ ನಡೆಯುತ್ತೆ. ನನಗೆ 2 ಇದ್ದಾವೆ, ಇಷ್ಟು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇದನ್ನು ನೋಡಿ ಈ ಥರ ಹಾಕೋಬೇಕು. ಮೇಲೆ ಇದ್ದರೆ ಜಾಸ್ತಿ ಹಾಕ್ಕೋಬೋದು, 4-5 ಪರೋಟ ಇದ್ದರೆ ಹಾಕೋಬೋದು. ಇದ್ರ ಮೇಲೆ ಈ ಥರ ಪ್ರೆಸ್ ಹಾಕೋಬೇಕು. ಇದು ಒಂಥರ ಪರೋಟ, ಲಚ್ಚಾ ಪರೋಟನೇ. ಇನ್ನೂ ಲೇಸ್ ಜಾಸ್ತಿ ಬರುತ್ತೆ ಇದಕ್ಕೆ. ಇದರ ಮೇಲೆ 4-5 ಸ್ಟೆಪ್ ಪರೋಟ ಹಾಕಿದರೆ ಏನೂ ನಡೆಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅದಂತೂ. ಇದು ಒಂದೇ ಪರೋಟದಲ್ಲಿ ಮಾಡಿದ್ದು ನಾನಿದು. ಇದು 2ರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಿದ್ದರೆ 4-5 ಪರೋಟನೂ ಮಾಡ್ಬೋದು. ನೋಡಿ, ಇದು 2 ಪರೋಟ ಹಾಕಿ ಮಾಡ್ತಾ ಇರೋದು. ಈ ಥರ ಇದು ಕೂಡ ಮಾಡ್ಬೋದು. ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್. ಜಾಸ್ತಿ ಹಾಕಿದಷ್ಟು ಲೇಸ್ ಜಾಸ್ತಿ ಬರ್ತವೆ ಫ್ರೆಂಡ್. ನಾನು ಸಿಂಪಲಾಗಿ ತೋರಿಸ್ತಾ ಇರೋದು. ಅದು 5-6 ಚಪಾತಿ ಹಾಕಿ ಮಾಡಿದರೂ ತುಂಬ ಬರ್ತವೆ. ನಾನು 2 ಒಂದರಲ್ಲಿ ತೋರಿಸಿದ್ದು. ನೋಡಿ ಫ್ರೆಂಡ್, ಕೀಮಾ ಪರೋಟ ಮತ್ತು ಲಚ್ಚಾ ಪರೋಟ ಆದ್ದು. ಈಗ ಹಂಚಲ್ಲಿ ಸ್ವಲ್ಪ ಕಾಸಬೇಕು ನೋಡಿ ಫ್ರೆಂಡ್. ಈಗ ಹೇಗಾಗ್ತದೆ ಅಂತ ನೋಡಿ ಫ್ರೆಂಡ್. ಈ ಕಡೆ ಲಚ್ಚಾ ಪರೋಟ, ಈ ಕಡೆ ಕೀಮಾ ಪರೋಟ ಇಟ್ಕೊಂಡಿದ್ದೀನಿ. ಈಗ ಹಂಚಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಕಾಯಿಸ್ಬಿಡ್ತೀನಿ. ಫಸ್ಟು ನಾನು ಲಚ್ಚಾ ಪರೋಟ ಕಾಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿ ಬರುತ್ತೆ. ತುಂಬ ಹೊತ್ತು ಬಿಡಬಾರ್ದು ಫ್ರೆಂಡ್ ಇದು ಹಂಚಿನ ಮೇಲೆ, ಯಾಕಂದರೆ ಹೊತ್ತು ಬಿಡುತ್ತೆ. ಇಲ್ಲಾಂದರೆ ನೋಡಿ ಫ್ರೆಂಡ್, ಲಚ್ಚಾ ಪರೋಟ ರೆಡಿ ಆದವು. ಈಗ ಕೀಮಾ ಪರೋಟ ಹಾಕ್ತೇನೆ ನೋಡಿ. ಈಗ ಇದರ ಒಳಗಡೆ ಚಿಕನ್ ಬೇದಿರೋದ್ರಿಂದ ಫಸ್ಟು ಬರೀ ಈ ಪರೋಟ ಒಂದು ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಬಿಡೋಣ ಮೇಲಿಂದ. ತುಂಬ ಚೆನ್ನಾಗುತ್ತೆ ಫ್ರೆಂಡ್ ತಿನ್ನಲಿಕ್ಕೆ. ಸಣ್ಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗಿದೆ ನೋಡಿ ಫ್ರೆಂಡ್ ನಮ್ಮ ಕೀಮಾ ಪರೋಟ. ನೀವು ಕೂಡ ಹೀಗೆ ಮಾಡ್ತೀರಾ? ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಈ ಥರ ಮಾಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇಫ್ತಾರಿಗೆ
ಇಷ್ಟು ಲಚ್ಚಾ ಪರೋಟ ಮತ್ತು ಕೀಮಾ ಪರೋಟ ಮಾಡಿದೆ, ಮತ್ತು ಆಮೇಲೆ ಊಟ ಮಾಡಿದು ಫ್ರೆಂಡ್. ಇಷ್ಟು ಈಗ ರೋಜಾ ಬಿಚ್ಚಕ್ಕಷ್ಟೇ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ಆಮೇಲೆ ಅನ್ನ ಸಾರು ಊಟ ಮಾಡಬೇಕಂತ ನೋಡಿ ಫ್ರೆಂಡ್. ಇದು ಕೀಮಾ ಪರೋಟ ಅನ್ನೆಲ್ಲ ನೋಡಿ ಫ್ರೆಂಡ್, ಈ ಥರ ಆಯಿತು ನೋಡಿ. ಇದು ಸ್ವಲ್ಪ ದಪ್ಪನೇ ಬರುತ್ತೆ, ಈ ಥರ ಇದೆ ಫ್ರೆಂಡ್ ನೋಡಿ. ಕೀಮಾ ಇದು ಲಚ್ಚಾ ಪರೋಟ ಅನ್ನೆಲ್ಲ ನೋಡಿ, ಈ ಥರ ಲೈಸ್ ಆಗಿ ನೋಡಿ, ಈ ಥರ ಲೈಸ್ ಆಗಿ ಬರುತ್ತೆ ನೋಡಿ. ನಾವು ಯಾವ ಥರ ಪೀಸ್ ಮಾಡಿದ್ವೋ ಅದೇ ಥರ ಪೀಸ್ ಬಿಚ್ಕೊಳ್ಳುತ್ತೆ ನೋಡಿ ಫ್ರೆಂಡ್. ನೋಡಿ ಈ ಥರ ಬರುತ್ತೆ. ಇದು ಮಾತ್ರ ದಪ್ಪವಾಗಿ ಇರುತ್ತೆ ಫ್ರೆಂಡ್, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. 2 ತಿಂದರೆ ಸಾಕು ಫ್ರೆಂಡ್, ಹೊಟ್ಟೆ ತುಂಬ ಹೋಗುತ್ತೆ ಇದು ಮಾತ್ರ. ಸಮೀರ್ಲಿ ರೋಜಾ ನೋಡಿ ಫ್ರೆಂಡ್, ನಮ್ಮಂತೂ ಇಫ್ತಾರ್ ಆಯಿತು. ನಮ್ಮ ಮನೇಲಿ ಇವತ್ತು ಕೀಮಾ ಪರೋಟ ಮತ್ತು ಲಚ್ಚಾ ಪರೋಟ ಈ ಥರ ಮಾಡಿದ್ದೀವಿ ನೋಡಿ ಫ್ರೆಂಡ್. ನಾನು ಈ ಥರ ಮಾಡೋದು, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಹಂಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.